ನೇರ ಪ್ರಸಾರಕ್ಕೆ ನಿಮಗೆ ಸ್ವಾಗತ ಪ್ರಿಯರೇ. ನಾನು ಶೀಬಾ. ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 10ನೇ ತಾರೀಕಿನನ್ನು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ಒಂದು ದಿನವನ್ನಾಗಿ ನಾವು ನೋಡ್ತೇವೆ. ಇದು ಬೆಳೆಯುತ್ತಿರುವ ಸಮಸ್ಯೆಯಾಗಿದೆ. ಮತ್ತೆ ಸಂಖ್ಯೆಗಳು ಆಘಾತದಿಂದ ಈ ಒಂದು ಕಥೆಯನ್ನ ಹೇಳ್ತವೆ. ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ಇದರ ಪ್ರಕಾರವಾಗಿ ನೋಡುವಾಗ ಪ್ರತಿ 40 ಸೆಕೆಂಡಿಗೆ ಜನರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಈ ಒಂದು ಸಮಸ್ಯೆ ಯಾರಲ್ಲಿದೆ ಅಂದ್ರೆ ಯಾರು ಈ ಆತ್ಮಹತ್ಯೆಗೆ ಬಹಳವಾಗಿ ಆ ಒಂದು ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ ಅಂತ ಆ ವಯಸ್ಸನ್ನ ನಾವು ನೋಡುವಾಗ 15ರಿಂದ 29 ವರ್ಷದ ವಯಸ್ಕರರು ಎಂಬುದಾಗಿ ಹೇಳ್ತಾರೆ. ಮತ್ತೆ ಈ ಒಂದು ಇದು ಪ್ರತಿ ವರ್ಷ ವಿಶ್ವದಾದ್ಯಂತ ಸುಮಾರು 800,000 ಜನರು, ಕೆಲವು ಅಂದಾಜುಗಳ ಆ ಸಂಖ್ಯೆಯನ್ನ 1 ಮಿಲಿಯನ್ಗೆ ಹತ್ತಿರವಾಗಿದೆ. ಈ ಸಾವಿಗೆ ಕಾರಣವಾಗುವ ಪ್ರತಿ ಆತ್ಮಹತ್ಯೆಗೆ ಮತ್ತೆ 40ರಷ್ಟು ಆತ್ಮಹತ್ಯೆಗೆ ಪ್ರಯತ್ನಿಸಲಾಗ್ತಾ ಇದೆ. ಈ ವರ್ಷದ ಥೀಮ್ ಏನಾಗಿದೆ ಅಂದ್ರೆ ಕ್ರಿಯೇಟಿಂಗ್ ಹೋಪ್ ಥ್ರೂ ಆಕ್ಷನ್ ಎಂಬುದಾಗಿ. ಆದ್ದರಿಂದ ಸಕ್ರಿಯ ಸಮಾಲೋಚನೆ ಮತ್ತು ಬೆಂಬಲದ ಮೂಲಕ ಆತ್ಮಹತ್ಯೆಯನ್ನ ತಡೆಯಲು ನಮ್ಮ ಕುಟುಂಬ, ಸ್ನೇಹಿತರು, ಆರೋಗ್ಯಕರ್ತರು, ಧಾರ್ಮಿಕ ಮತ್ತು ರಾಜಕೀಯ ಮುಖಂಡರೊಂದಿಗೆ ಒಟ್ಟಾಗಿ ಕೆಲಸ ಮಾಡೋಣ. ಇತರರಿಗೆ ಅವರ ಜೀವನದ ಜವಾಬ್ದಾರಿಯನ್ನ ವಹಿಸಲು ಮತ್ತು ಅವರು ಹೊಂದಿರುವ ಒಂದು ಜೀವನವನ್ನ ಮೌಲ್ಯೀಕರಿಸಲು ನಾವು ಅಧಿಕಾರ ನೀಡುವ ಸಮಯ ಇದು. ಹಾಗಾಗಿ ಈ ನಮ್ಮ ಒಂದು ಫೀಬಾ ಆನ್ಲೈನ್ ಕನ್ನಡ ನೇರ ಪ್ರಸಾರದ ಈ ದಿನದಲ್ಲಿ ನಾವು ಆತ್ಮಹತ್ಯೆ ಯಾವ ರೀತಿಯಲ್ಲಿ ನಾವು ಅದನ್ನ ತಡೆಗಟ್ಟಬಹುದು, ಅಥವಾ ಆತ್ಮಹತ್ಯೆಗೆ ಕಾರಣ ಏನಾಗಿದೆ, ಅದರ ಒಂದು ಪರಿಣಾಮಗಳು ಹೇಗಿರುತ್ತೆ, ಮತ್ತೆ ಯಾಕೆ ಜನರು ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಎಂಬುದಾಗಿ ಈ ಎಲ್ಲ ವಿಷಯಗಳನ್ನ ಮಾತನಾಡ್ಲಿಕ್ಕಿದ್ದಾರೆ ನಮ್ಮ ಮಧ್ಯದಲ್ಲಿ ಶ್ರೀಮತಿ ರಶ್ಮಿ ವಿನ್ಸೆಂಟ್ ಪಾಟೀಲ್ ಅವರು. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಾನು ಬಯಸೋಳಾಗಿದ್ದೇನೆ. ಇವರು MSc ನರ್ಸಿಂಗ್ ಮಾಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸಾಂಕ್ನೂರ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಗದಗ್ ಜಿಲ್ಲೆಯಲ್ಲಿ ಅವರು ತಮ್ಮ ಒಂದು ಸೇವೆಯನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ದಿನದಲ್ಲಿ ಈ ಒಂದು ಆತ್ಮಹತ್ಯೆ ತಡೆಗಟ್ಟುವುದು ಹೇಗೆ ಮತ್ತೆ ಯಾಕೆ ಈ ರೀತಿಯಾದಂತ ಒಂದು ಪರಿಣಾಮಗಳು ಜನರಲ್ಲಿ ಯಾಕೆ ಇದು ಬರುತ್ತೆ ಅನ್ನುವಂತಹ ವಿಚಾರಗಳನ್ನ ನಾವು ಅನೇಕ ಮಾಹಿತಿಗಳನ್ನ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಕೊಡ್ಲಿಕ್ಕಿದ್ದೇವೆ ಪ್ರಿಯರೇ. ಹಾಗಾಗಿ ವೀಕ್ಷಕರೇ, ದಯವಿಟ್ಟು ಈ ಕಾರ್ಯಕ್ರಮವನ್ನ ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಳಿ, ನೋಡ್ರಿ. ಮತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಜನರು ಯಾರಾದ್ರೂ ಈ ರೀತಿಯಾದಂತ ಒಂದು ಸಮಸ್ಯೆಗಳಿಗೆ ಒಳಗಾಗೋದಾದ್ರೆ ಅವರಿಗೆ ನೀವು ಮಾಹಿತಿಯನ್ನ ಕೊಡ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮೊದಲನೆಯ ಪ್ರಶ್ನೆ, ಆತ್ಮಹತ್ಯೆ ಎಂದರೆ ಏನು? ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಇರುವ ಪರಿಣಾಮಗಳು, ಅಪಾಯಕಾರಿಗಳ ಒಂದು ಅಂಶಗಳು ಏನಾಗಿದೆ ಮೇಡಮ್? ಆತ್ಮಹತ್ಯೆ ಅಂದ್ರೆ ಯಾರು ಸ್ವಪ್ರೇರಣೆಯಿಂದ ತಮ್ಮ ಜೀವನ ಕಳ್ಕೊಳ್ತಾರೋ, ವಿತ್ ಇಂಟೆನ್ಷನ್ ಡೈಯಿಂಗ್ ಯಾರು ಇದನ್ನ ಮಾಡ್ತಾರೋ, ವಿವಿಧ ರೀತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳಕ್ ಟ್ರೈ ಮಾಡ್ತಾರೋ ಅದು ಆತ್ಮಹತ್ಯೆ ಅಂತ ಕರಿತೀವಿ. ಸ್ವಪ್ರೇರಣೆಯಿಂದ ಸಾಯೋದು, ಅವ್ರಿಗೆ ಬದುಕುವ ಆಸೆಯಿಂದ ಇರೋದ್ರಿಂದ ಅವರು ಸಾಯೋದಕ್ಕೆ ಇಷ್ಟಪಡ್ತಾರೆ, ಅದಕ್ಕೆ ನಾವು ಆತ್ಮಹತ್ಯೆ ಅಂತ ಹೇಳಿ ಕರಿತೀವಿ. ಇದಕ್ಕೆ ಕಾರಣಗಳು ಏನಪ್ಪಾ ಅಂದ್ರೆ, ಈ ಆತ್ಮಹತ್ಯೆಗೆ ಬೌಂಡ್ರೀಸ್ ಅನ್ನೋದಿಲ್ಲ. ಅಂದ್ರೆ ಇದು ಬರೀ ವಯಸ್ಕರಲ್ಲಿ ಕಾಣಿಸುತ್ತೆ, ಹೆಣ್ಮಕ್ಳಲ್ಲಿ, ಗಂಡ್ ಮಕ್ಳಲ್ಲಿ, ಅಥವಾ ವಯಸ್ಸಾದವರಲ್ಲಿ, ಮತ್ತೆ ಶ್ರೀಮಂತರಲ್ಲಿ, ಬಡವರಲ್ಲಿ ಅನ್ನೋದಕ್ಕೆ ಇದಕ್ಕೆ ಬೌಂಡ್ರೀಸ್ ಇಲ್ಲ. ಬಟ್ ಇದಕ್ಕೆ ಕಾರಣಗಳನ್ನ ನಾವು 3 ವಿಧವಾಗಿ ನೋಡಬಹುದು. ಒಂದು ಸೈಕಾಲಜಿಕಲ್ ಅಂದ್ರೆ ಮಾನಸಿಕ ಕಾಯಿಲೆಗಳು, ಫಿಸಿಕಲ್ ಡಿಸಾರ್ಡರ್ಸ್ ಅಂದ್ರೆ ದೈಹಿಕ ಕಾರಣಗಳು, ದೈಹಿಕ ಡಿಸಾರ್ಡರ್ಗಳು, ಮತ್ತೆ ಸೈಕೋಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಸಾಮಾಜಿಕ ಕಾರಣಗಳು. ಇವು 3 ವಿಧವಾಗಿ ನಾವು ವಿಂಗಡಿಸಬಹುದು. ಸೈಕಾಲಜಿಕಲ್ ಡಿಸಾರ್ಡರ್ಸ್ ಅಂದ್ರೆ ಯಾವ ಮಾನಸಿಕ ಕಾಯಿಲೆಗಳಲ್ಲಿರೋ ಜನರು ಜಾಸ್ತಿ ಆತ್ಮಹತ್ಯೆಗೆ ಪ್ರಯತ್ನಿಸ್ತಾರೆ ಅಂದ್ರೆ ಡಿಪ್ರೆಷನ್, ಖಿನ್ನತೆ ಅಂತ ಹೇಳ್ತೀವಿ. ಅವರು ದೇ ಫೀಲ್ ಲೈಕ್ ವರ್ತ್ಲೆಸ್, ನಾ ಏನು ಯೂಸ್ ಇಲ್ಲ, ನನ್ಗೆ ಬದುಕೋ ಆಸೆ ಇಲ್ಲ. ಅದು ಖಿನ್ನತೆ, ಡಿಪ್ರೆಷನ್ ಬೇರೆ ಬೇರೆ ವಿಷಯಗಳಿಂದ ಅವ್ರಿಗೆ ಡಿಪ್ರೆಷನ್ ಬಂದಿರಬಹುದು. ಸ್ಕಿಜೋಫ್ರೇನಿಯಾ ಅಂತ ಕರಿತೀವಿ, ಮನೋವ್ಯಾಧಿ, ಅವ್ರಿಗೆ ಏನೋ ಕೇಳಿಸ್ತಾ ಇರುತ್ತೆ, ಇಲ್ದೇ ಇದ್ರು ಕಾಣಿಸ್ತಾ ಇರುತ್ತೆ ಅಂಥವ್ರು. ಮತ್ತೆ ಈ ಮದ್ಯ ವ್ಯಸನ ಮತ್ತೆ ಮಾದಕ ವ್ಯಸನ ಏನ್ ಮಾಡ್ತಾ ಇರ್ತಾರಲ್ಲ ಅವು. ಮತ್ತೆ ಈ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂದ್ರೆ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ಈ ಆಂಟಿ ಸೋಷಿಯಲ್ ಬಿಹೇವಿಯರ್ ಅಂತ ಕರಿತೀವಿ, ಬಾರ್ಡರ್ ಲೈನ್ ಪರ್ಸನಾಲಿಟಿ ಅಂತ ಕರಿತೀವಿ. ಇವರಿಗೆ ಎಮೋಷನ್ಸ್ ಅನ್ನ ಮ್ಯಾನೇಜ್ ಮಾಡೋದು ಕಷ್ಟ. They'll have unstable emotions. ಮತ್ತೆ ಅವ್ರು ಯಾರೊಟ್ಟಿಗೂ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ, ಕ್ಲೋಸ್ ರಿಲೇಶನ್ಶಿಪ್ ಅಲ್ಲಿ ತುಂಬಾ ದಿನ ಇರಕ್ಕೆ ಅವರಿಗೆ ಕಷ್ಟ ಆಗುತ್ತೆ.
ಇದು Okay. ಸೈಕಲಾಜಿಕಲ್ ರೀಸನ್ಸ್. ಫಿಸಿಕಲ್ ರೀಸನ್ಸ್ ಏನು ಅಂದ್ರೆ ತುಂಬಾ ವಾಸಿ ಆಗದ ಇರೋ ಕಾಯಿಲೆಯಿಂದ ಯಾರು ಬಳಲ್ತಾ ಇರ್ತಾರೋ ತುಂಬಾ ದಿನದಿಂದ, ಅಥವಾ Okay. ಕಾಯಿಲೆಯಿಂದ ಯಾರು ತುಂಬಾ ನೋವು ಇರುವಂತ ಕಾಯಿಲೆಗಳಿರ್ಬೋದು, ಅಥವಾ ಈ ಕ್ಯಾನ್ಸರ್, HIV ಅಂತ ಕಾಯಿಲೆಗಳೇನಿರುತ್ತೆ ಅವರು ಇರಬಹುದು, ರಿಸ್ಕ್ ಅವ್ರಿಗೆ ಜಾಸ್ತಿ. ಇನ್ನು Okay. ಸೈಕೋಸೋಷಿಯಲ್ ಫ್ಯಾಕ್ಟರ್ಸ್ ನಾವು ಸಾಮಾಜಿಕ ಕಾರಣಗಳು ನೋಡ್ಬೋದೆ, ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಎಕ್ಸಾಮ್ ಅಲ್ಲಿ ಎಲ್ಲ. ಫೇಲ್ ಆಗೋದು ಮಕ್ಕಳು, ಹೌದು ಹೌದು ಮತ್ತೆ ಈಗ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ ಎಲ್ಲರಿಗೂ, ಒತ್ತಡ. ಈ ಒತ್ತಡ ಫಿನಾನ್ಷಿಯಲ್ ಆಗಿರ್ಬೋದು, ಅಕಾಡೆಮಿಕ್ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಮಕ್ಕಳಿಂದ ಸಾಲ ಆಗಿರ್ಬೋದು, ಬಿಸ್ನೆಸ್ ಲಾಸ್ ಆಗಿರ್ಬೋದು, ಇತ್ತೀಚೆಗೆ ಯಾರು ಪ್ರೀತಿ ಪಾತ್ರನ ಕಳ್ಕೊಂಡಿದ್ದಿರಬಹುದು, ಮತ್ತೆ ಸಂಬಂಧಗಳು, ಇಟ್ ಮೇ ಬಿ ಮ್ಯಾರಿಟಲ್ ವೈವಾಹಿಕ ಸಂಬಂಧಗಳಿರ್ಬೋದು, ಇತ್ತೀಚೆಗೆ ಪ್ರೇಮ ಸಂಬಂಧಗಳು ಇರಬಹುದು, ಮತ್ತೆ ಈ ತಂದೆ ತಾಯಿ ಮತ್ತು ಮಕ್ಕಳ ನಡುವಿನ ಸಂಬಂಧ ಸರಿಯಾಗಿ ಇಲ್ಲದೆ ಇರೋದ್ರಿಂದನೂ ಇರಬಹುದು, ಮತ್ತೆ ಕೆಲವರು ಈ ಕ್ಯಾಲಮಿಟೀಸ್, ಡಿಸಾಸ್ಟರ್ಗೆ ಒಳಗಾಗಿರ್ತಾರೆ. ಈ ಫ್ಲಡ್ ಪ್ರವಾಹ ಇರ್ಬೋದು, ಭೂಕಂಪ ಇರ್ಬೋದು, ಅಥವಾ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಇರ್ಬೋದು, ಈ ಬೆಂಕಿ ಅಪಘಾತಗಳು ಅಥವಾ ರೈಲ್ವೆ ಟ್ರೈನ್ ಆಕ್ಸಿಡೆಂಟ್ಸ್, ಈ ತರದ್ದು. ಅದ್ರೊಟ್ಟಿಗೆ ನಾವೀಗ ನೋಡೋದಾದ್ರೆ ಹೆಣ್ಮಕ್ಳಲ್ಲಿ ಅಟೆಂಪ್ಟೆಡ್ ಸ್ಯೂಸೈಡ್ ಜಾಸ್ತಿ, ಅಂದ್ರೆ ಅಟೆಂಪ್ಟ್ ಮಾಡುವದಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ, ಬಟ್ ಕಂಪ್ಲೀಟ್ ಆಗೋದು ಗಂಡ್ ಮಕ್ಳಲ್ಲಿ. ಅಂದ್ರೆ ಈಗ ಆತ್ಮಹತ್ಯೆ ಮಾಡಿಕೊಂಡ್ರೆ ಆತ್ಮಹತ್ಯೆಯಿಂದ ಈಗ ಹೆಣ್ಮಕ್ಳು ಗಂಡ್ ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಕಂಪ್ಲೀಟೆಡ್ ಸ್ಯೂಸೈಡ್ಸ್ ನಾವು ಗಂಡ್ ಮಕ್ಳಲ್ಲಿ ಜಾಸ್ತಿ ಕಾಣಬಹುದು, ಬಟ್ ಅಟೆಂಪ್ಟೆಡ್ ಸೂಸೈಡ್ಸ್ ಆರ್ ಮೋರ್ ಇನ್ ಫೀಮೇಲ್ಸ್. ಓಕೆ, ಅಂದ್ರೆ ಅವರು ಅವರು ಅಟೆಂಪ್ಟ್ ಮಾಡ್ತಾರೆ, ಆದ್ರೆ ಅವ್ರ ಜೀವ ಉಳಿಯುವಂತಹ ಒಂದು ಚಾನ್ಸಸ್ ಜಾಸ್ತಿ. ಬಟ್ ಗಂಡ್ ಮಕ್ಳು ಅಂದ್ರೆ ಪ್ಲಾನ್ ಮಾಡಿದ್ರೆ ಡೆಫಿನೆಟ್ ಆಗಿ ಪ್ಲಾನ್ ಮಾಡಿರ್ತಾರೆ. ಅದು ಗಂಡ್ ಮಕ್ಳಲ್ಲಿ 3 ಪಟ್ಟು ಹೆಚ್ಚು, ಹೆಣ್ಮಕ್ಳಿಗಿಂತ ನೋಡಿದ್ರೆ 3 ಪಟ್ಟು ಹೆಚ್ಚು. ಮತ್ತೆ ಡಿವೋರ್ಸ್ ಆಗಿರಬಹುದು, ಸೆಪರೇಷನ್ ಇರಬಹುದು, ಮದ್ವೆ ಆಗಿಲ್ಲ ಅಂತ ಇರ್ಬೋದು, ನಿರುದ್ಯೋಗ ಇರಬಹುದು, ಇವೆಲ್ಲವುಗಳು ಆತ್ಮಹತ್ಯೆಗೆ ಕಾರಣಗಳಾಗಿರುತ್ತೆ. ಓಕೆ, ಅಂದ್ರೆ ತುಂಬಾ ಕಾಮನ್ ಆಗಿ ಇರುವಂತಹ ಒಂದು ಕಾರಣಗಳು ಏನಿರ್ಬೋದು? ತುಂಬಾ ಕಾಮನ್ ಅಂದ್ರೆ ಇದೆಲ್ಲ ನಾವು ಯಾವಾಗ್ಲೂ ನಾವು ಕೇಳಿಸ್ಕೊಂಡೇ ಬರ್ತೀವಿ, ಇದೆಲ್ಲ ಸಹಜವಾಗಿ ಇರುವಂತದ್ದು. ಆದ್ರೆ ಬಹಳ ಒಂದು ರೀತಿಯಲ್ಲಿ ಅಂದ್ರೆ ಈ ವಿಷಯಕ್ಕೆ ಅಂತ ಹೇಳಿ ನಾವು ಅನೇಕ ರೀತಿಯಲ್ಲಿ ನಾವು ಕೇಳಿಸ್ಕೊಂಡ್ ಬರ್ತೀವಿ. ಸೊ ಒಂದು ಪರ್ಟಿಕ್ಯುಲರ್ ಆಗಿ ಇರುವಂತಹ ಒಂದು ಕಾರಣ, ಈಗ ನಾವು ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ನೋಡಿದ್ರೆ ಡಿಪ್ರೆಷನ್ ಅಲ್ಲಿ ಜಾಸ್ತಿ. ಬೇರೆ ಕಾಯಿಲೆಗಳು ನೋಡಿದ್ರೆ ಡಿಪ್ರೆಷನ್ ಇರೋರು ಆತ್ಮಹತ್ಯೆಗೆ ಹೋಗೋ ಚಾನ್ಸಸ್ ಜಾಸ್ತಿ. ಅವ್ರಿಗೆ ಯಾಕೆಂದ್ರೆ ಅವ್ರಿಗೆ ಬದುಕುವ ಆಸೆ ಕಡಿಮೆ, ಹೆಲ್ಪ್ಲೆಸ್ನೆಸ್ ಅವ್ರಿಗೆ ಜಾಸ್ತಿ ಇರೋದ್ರಿಂದ. ಈಗ ಸೈಕೋಸೋಷಿಯಲ್ ಫ್ಯಾಕ್ಟರ್ಸ್ ನೋಡೋದಾದ್ರೆ, ಈಗ ಯಾರು ಸ್ಟ್ರೆಸ್, ಒತ್ತಡ ಜಾಸ್ತಿ ಇರುತ್ತೋ ಮಕ್ಕಳಲ್ಲಿ, ಅಕಾಡೆಮಿಕ್ ಸ್ಟ್ರೆಸ್ ಜಾಸ್ತಿ ಇರುತ್ತೋ, ಪೇರೆಂಟ್ಸ್ ಇಂದ ಒತ್ತಡ ಇರಬಹುದು, ಅಥವಾ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದ್ದಿರಬಹುದು, ಸೊ ಅದು ಇರಬಹುದು. ಓಕೆ, ಮತ್ತೆ ಸಂಬಂಧಗಳು, ಯಾವಾಗ ಸಂಬಂಧಗಳು ಪೇರೆಂಟ್ಸ್ ಮಕ್ಕಳ ಮಧ್ಯೆ ಇರ್ಬೋದು, ಅಥವಾ ಗಂಡ ಹೆಂಡತಿ ಮಧ್ಯೆ ಇರ್ಬೋದು, ಹೊಂದಾಣಿಕೆ ಇಲ್ಲದಾಗ, ಆ ಕಾರಣಗಳಿಂದಾಗಿ ಸಹ ಆತ್ಮಹತ್ಯೆಗಳು ಇತ್ತೀಚೆಗೆ. ಒನ್ ಮೋರ್ ಥಿಂಗ್, ನಾನು ಸೋಷಿಯಲ್ ಮೀಡಿಯಾ ಪ್ರೆಷರ್ ಅಂದ್ರೆ ಕಂಪೇರ್ ಮಾಡ್ಕೊಳ್ಳೋದು, ಹೌದು, ಸೋಷಿಯಲ್ ಮೀಡಿಯಾ. ಹೌದೌದು, ಈಗಿನ ಒಂದು ಈ ಏನಂದ್ರೆ 21 ಸೆಂಚುರಿ ಅಂತ ನಾವ್ ಹೇಳಿ, ಈಗಿನ ಮಕ್ಕಳು ಅವರ ಒಂದು ಮನ್ಸಲ್ಲಿ ತುಂಬಾ ಈ ಡಿಪ್ರೆಷನ್ ಬಹಳ ಹೌದು, ಅದನ್ನ ನೋಡಿನೇ ಇನ್ನೊಬ್ರನ್ನ ನೋಡಿ ನಾನು ಆ ರೀತಿಯಲ್ಲಿ ಆಗ್ಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿ ಹೋಗ್ತಾರೆ. ಆದ್ರೆ ಅವ್ರು ಅದನ್ನ ಫೇಲ್ ಆದಾಗ ಅವ್ರು ಈ ರೀತಿಯಾದಂತ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಕಾರಣ ಇದೆ. ಈ ಸೈಬರ್ ಬುಲ್ಲಿಂಗ್, ಹರಾಸ್ಮೆಂಟ್ ಏನ್ ಜಾಸ್ತಿ ಆಗಿದೆ. ಏನೋ ಒಂದು ಪೋಸ್ಟ್ ಹಾಕ್ತಾರೆ, ಅದಕ್ಕೆ ಕೆಟ್ಟ ಕಮೆಂಟ್ಸ್ ಬರುತ್ತೆ, ಅದು ಒಂದು ಹರಾಸ್ ಮಾಡೋದು, ಹಣಗೋಸ್ಕರ ಎಕ್ಸ್ಪ್ಲಾಯ್ಟ್ ಮಾಡೋದು, ಇದು ಸಹ ಇತ್ತೀಚಿನ ಕಾರಣಗಳು ಜಾಸ್ತಿ. ಹೌದು, ಇದನ್ನ ಕೇಳುವಾಗ್ಲೇನೆ ಸ್ವಲ್ಪ ತುಂಬಾನೇ ಭಯ ಆಗತ್ತೆ, ಸ್ವಲ್ಪ ಅಲ್ಲ ತುಂಬಾನೇ ಭಯ ಆಗತ್ತೆ. ಯಾಕಂದ್ರೆ ನಮ್ಮ ಒಂದು ಲೈಫ್, ಜೀವಿತ ಅನ್ನುವಂಥದ್ದು, ಪ್ರಾಣ ಅನ್ನುವಂಥದ್ದು ಅಷ್ಟು ಒಂದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಅದನ್ನ ಕಳ್ಕೊಳ್ಳಿಕ್ಕೆ ಯಾಕೆ ಆ ರೀತಿಯಾದಂತ ಒಂದು ಮನ್ಸು ಆ ಕ್ಷಣದಲ್ಲಿ ಅವರಿಗೆ, ಈಗ ಯಾರಾದ್ರೂ ಒಬ್ರು ಆ ಒಂದು ಆತ್ಮಹತ್ಯೆ ನಾನ್ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಆಲೋಚನೆ ಬಂದಾಗ ಯಾವ ರೀತಿಯಾದಂತ ಒಂದು ಲಕ್ಷಣಗಳು ಅವರಲ್ಲಿ ಕಾಣ್ಬರ್ತದೆ? ಅಂದ್ರೆ ಎಚ್ಚರಿಕೆಯ ಒಂದು ಚಿಹ್ನೆಗಳು ಯಾವ ರೀತಿಯಲ್ಲಿದೆ, ಮತ್ತೆ ಅದನ್ನ ಯಾವ ರೀತಿಯಲ್ಲಿ ನಾವು ತಡೆಗಟ್ಟಬಹುದು? ಚಿಕಿತ್ಸೆ ಏನಾದ್ರೂ ಇದೆಯಾ ಅದಕ್ಕೆ?
ಚಿಕಿತ್ಸೆಗಳು. ಓಕೆ. ಈಗ ಅಪಾಯಕಾರಿ ಚಿಹ್ನೆಗಳು ಅಂತ ಹೇಳೋದಾದ್ರೆ, ಈಗ ಯಾರಾದ್ರೂ ಈ ತರ ಥಾಟ್ಸ್ ಬರ್ತಾ ಇದ್ರೆ, ಸ್ಪೆಷಲಿ ಯಾರು ಈ ಕಾರಣಗಳೇನಿರುತ್ತಲ್ಲ, ಇತ್ತೀಚೆಗೆ ಪ್ರೀತಿ ಪಾತ್ರ ಕಳ್ಕೊಂಡಿರ್ತಾರೆ, ಅಥವಾ ಅವ್ರು ಟಫ್ ಟೈಮ್ ಇರುತ್ತೆ, ಗೋಯಿಂಗ್ ಥ್ರೂ ಸಮ್ ಡಿಫಿಕಲ್ಟಿ. ಸೊ ಅಂತವರು ಒಂದ್ ವೇಳೆ ಅವ್ರು ಡೈರೆಕ್ಟ್ ಆಗಿ ನನ್ಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ದೇ ಇರಬಹುದು. ಬಟ್ ಅವರು ಮಾತಾಡುವಾಗ ಸಾವಿನ ಬಗ್ಗೆ ಮಾತಾಡಿರ್ತಾರೆ. ನನಗೆ ಬದುಕೋಕ್ ಇಷ್ಟನೇ ಇಲ್ಲ ಅಂತ ಹೇಳ್ತಾರೆ. ನನಗೆ ಬದುಕೋ ಏನು ಇಂಟ್ರೆಸ್ಟ್ ಇಲ್ಲ ಹೇಳ್ತಾರೆ. ಏನಕ್ ಬದುಕ್ಬೇಕು, ಈ ತರದ ವರ್ಡ್ಸ್ ಗಳನ್ನ ಅವರು ಯೂಸ್ ಮಾಡಬಹುದು. ಕೆಲವರು ಹಾಗೇನು ಕೆಲವು ಸರಿ ಯೂಸ್ ಮಾಡ್ಬೋದು. ಬಟ್ ಈ ತರ ಯಾರು ಟಫ್ ಟೈಮ್ ಅಲ್ಲಿ ಹೋಗ್ತಾ ಇರೋರು, ಅಥವಾ ಅವರು ನಾನ್ ಮನೆಗೆ ಭಾರ, ನಾನ್ ಯೂಸ್ ಇಲ್ಲ, ನಾನ್ ಬರ್ಡನ್ ಆಗಿದ್ದೀನಿ, ನಾನು ತುಂಬಾ ಒಂಟಿ ಅನಿಸ್ತಾ ಇದ್ದೀನಿ. ಬಟ್ ಅವ್ರು ಯಾವಾಗ್ಲೂ ಒಂದ್ಸರಿ ಅದನ್ನ ಹೇಳ್ತಾರೆ. ಬಟ್ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅವ್ರು ಅದನ್ನ ರಿಪೀಟ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಂತೀನಿ ಅಲ್ವಾ. ಮತ್ ನಮ್ಗೆ ಅದ್ರ ಈಗ ಯೂಶಲಿ ನಮ್ಗೆ ಹತ್ರ ಇರೋರು ಅಂದ್ರೆ ನಮ್ಗೆ ಗೊತ್ತಿರುತ್ತೆ ದೇ ಆರ್ ಗೋಯಿಂಗ್ ಥ್ರೂ ಸಮಥಿಂಗ್ ಡಿಫಿಕಲ್ಟ್. ಅಂತವ್ರು ಇಂತ ಮಾತುಗಳನ್ನ ಹೇಳೇ ಇರ್ತಾರೆ, ಎಲ್ಲಾದ್ರೂ ಮಾಡಿಯೇ ಇರ್ತಾರೆ ಏನಾದ್ರೂ ಒಂದು. ಸೊ ಆ ತರ ಇದ್ರೆ, ಮತ್ತೆ ಚೇಂಜ್ ಬಿಹೇವಿಯರ್ ಅಲ್ಲಿ ಚೇಂಜ್ ಇದ್ರೆ, ಅಂದ್ರೆ ಈಗ ಸಾವು ಯಾವ ತರ ಎಲ್ಲ ಸಾಯ್ಬಹುದು ಅನ್ನೋದನ್ನ ಹುಡುಕ್ತಿರ್ತಾರೆ. ಅನ್ಯೂಶುವಲ್ ಬೈಯಿಂಗ್, ಈಗ ಹಗ್ಗ ಖರೀದಿಸೋದಾಗಿರ್ಬಹುದು, ಮೆಡಿಸಿನ್ ಖರೀದಿಸೋದಾಗಿರ್ಬಹುದು, ಪಾಯ್ಸನ್ ಖರೀದಿಸೋದ್ ಆಗಿರ್ಬಹುದು, ಅಥವಾ ಗುಡ್ ಬೈ ಹೇಳೋದು. ಈಗ ಯಾರೋ ಫ್ರೆಂಡ್ಸ್ ತುಂಬಾ ದಿನದಿಂದ ಟಚ್ ಅಲ್ಲಿ ಇಲ್ಲ, ಅವ್ರು ಒಂದೇ ಸರಿ ಬಂದು ಮಾತಾಡ್ಸ್ತಾ ಇದಾರೆ, ಗುಡ್ ಬೈ ಹೇಳ್ತಾ ಇದಾರೆ, ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಸೊ ಮೇ ಬಿ ವಿ ಶುಡ್ ಥಿಂಕ್ ಸಮಥಿಂಗ್ ಇಸ್ ರಾಂಗ್. ಅಥವಾ ತಮ್ಮ ಪ್ರೀಶಿಯಸ್ ಏನು ಇಂಪಾರ್ಟೆಂಟ್ ಅಂತ ಕಾಯ್ಕೊಂಡಿರ್ತಾರೆ, ಅದನ್ನ ಬೇರೆಯವ್ರಿಗೆ ಕೊಡ್ತಾರೆ. ಇದ್ರೆ ಯಾರಿಗೂ ಮುಟ್ಲಿಕ್ ಬಿಡ್ತಿರಲ್ಲ ಅಥವಾ ನೋಡಕ್ ಬಿಡ್ತಿರಲ್ಲ ಅಂತದನ್ನ ಕೊಡ್ತಾರೆ. ಗುಡ್ ಬೈಸ್ ಹೇಳುದು, ಅಥವಾ ಊಟ ಸರಿ ಮಾಡದೇ ಇರೋದು, ಅಥವಾ ತುಂಬಾ ಚೆನ್ನಾಗಿ ಅಂದ್ರೆ ಏನಪ್ಪಾ ಇನ್ನ ಸ್ವಲ್ಪ ದಿನ ಇರ್ತೀನಿ, ಚೆನ್ನಾಗಿ ಎಂಜಾಯ್ ಮಾಡಿ ಹೋಗೋಣ ಅನ್ನೋ ರೀತಿಯಲ್ಲಿ ಚೆನ್ನಾಗಿ ಊಟ ಮಾಡೋದು, ಅಥವಾ ನಿದ್ದೆನೆ ಮಾಡದೇ ಇರೋದು. ಅದೇ ಒಂದು ಅನ್ಯೂಶುವಲ್ ಇದು ಆಕ್ಷನ್ಸ್. ಆಮೇಲೆ ಕೆಲವು ಸರಿ ಏನಾಗುತ್ತೆ, ಇಷ್ಟು ದಿನ ದೀರ್ಘಕಾಲದವರೆಗೂ ಸ್ವಲ್ಪ ಡಿಪ್ರೆಸಿವ್ ಆಗಿರ್ತಾರೆ, ಒಂದೇ ಸರಿ ಅತಿ ಖುಷಿಯಾಗಿ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಮ್ಗೆಲ್ಲ ಏನ್ ಅನ್ಸುತ್ತೆ, ಅಪ್ಪ ಸದ್ಯಕ್ಕೆ ಇವ್ರು ಹೊರಗಡೆ ಬಂದ್ರು ಆ ಸಿಚುವೇಶನ್ ಇಂದ. ಲೈಕ್ ಅವ್ರ ಹಂಗಂದ್ರೆ ಲಾಸ್ಟ್ ಮೊಮೆಂಟ್, ಐ ಆಮ್ ಲಿವಿಂಗ್ ಮೈ ಲಾಸ್ಟ್ ಮೊಮೆಂಟ್, ಓಕೆ ಎಂಜಾಯ್ ಮಾಡೋಣ ಅನ್ನೋ ತರ ರೆಕ್ಲೆಸ್ ಇರ್ತಾರೆ. ಹೆಂಗೂ ಬಿಡು, ಗಾಡಿ ಜೋರಾಗಿ ಓಡಿಸೋದು, ಆ ತರದ್ದು. ಈ ಇದೆಲ್ಲ ವಾರ್ನಿಂಗ್ ಸೈನ್ಸ್. ಕರೆಕ್ಟ್. ಈಗ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಗೆ ಅನೇಕ ವಿಚಾರಗಳು ಕಣ್ಮುಂದೆ ಬರ್ತಾ ಇದೆ ಅಲ್ವಾ. ಯಾಕೆಂದ್ರೆ ನಾವು ಸುಮಾರು ಜನನ್ನ ನಾವು ಈ ರೀತಿಯಾದಂತ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಿದೀವಿ. ಬಹಳ ಯವನಸ್ಥರು, ಅದ್ರಲ್ಲೂ ಯವನಸ್ಥರು. ಈಗ ನೀವ್ ಹೇಳಿದ್ರಿ ಲೋನ್ಲಿ ಫೀಲ್ ಆಗತ್ತೆ ಅಂತ ಹೇಳಿ. ಎಷ್ಟೋ ಜನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಇಲ್ಲ ಏನೋ ಒಂದು ಕೇಳಿರ್ತೀವಿ ನಾವು. ಅದು ಆ ಕ್ಷಣ ನಾವು ಕೇಳಿರ್ತೀವಿ, ನಾವು ಏನೋ ಮಾತಾಡ್ತಾ ಇದಾರೆ ಬಿಡು, ಅವ್ರಿಗೇನೋ ಬೇಜಾರಾಗಿರ್ಬೋದು ಅಂತ. ಬಟ್ 2-3 ದಿವಸ ಆದ ನಂತರ ನಾವ್ ಆ ಸುದ್ದಿಯನ್ನ ಕೇಳುವಾಗ ಬಹಳ ಒಂದು ನೋವಾಗುವಂತ ಒಂದು ಪರಿಸ್ಥಿತಿ. ಇದು ಆತ್ಮಹತ್ಯೆ ಅಂತ ಹೇಳಿದ ತಕ್ಷಣ ನಮ್ಗೆ ಅದ್ರಲ್ಲೇ ಅರ್ಥ ಆಗತ್ತೆ, ನಮ್ಮ ಆತ್ಮವನ್ನ ಕೊಂದು ಹಾಕುವಂಥದ್ದು ಅಲ್ವಾ. ಸೊ ಈ ಒಂದು ಪ್ರಾಣ ತೆಗೆಯುವಂತಹ ಒಂದು ರೈಟ್ಸ್ ನಮ್ಗೆ ದೇವ್ರು ನಮ್ಗೆ ಕೊಟ್ಟಿಲ್ಲ. ಒಂದು ಹೇಳ್ಬೇಕು ಅಂತಂದ್ರೆ, ಯಾಕಂದ್ರೆ ನಮ್ ಪ್ರಾಣ ಬಹಳ ಮುಖ್ಯವಾದದ್ದು. ಸೊ ಹಾಗಾಗಿ ಅದನ್ನ ನಾವು ಯಾವ ರೀತಿಯಲ್ಲಿ ಕಾಪಾಡ್ಕೊಳ್ಬೇಕು, ಅದು ಬಹಳ ಮುಖ್ಯವಾದಂತ ಒಂದು ವಿಷಯ. ವೀಕ್ಷಕರೇ, ಇವಾಗ ನಾವು 2 ಪ್ರಶ್ನೆಗೆ ಉತ್ತರವನ್ನ ನೀವು ಕೇಳಿಸ್ಕೊಂಡಿದ್ದೀರಾ. ಆತ್ಮಹತ್ಯೆ ಅಂದ್ರೆ ಏನು, ಅದರ ಪರಿಣಾಮಗಳು ಏನಿರುತ್ತೆ, ಮತ್ತೆ ಅಪಾಯಕಾರಿಯಾದಂತ ಅಂಶಗಳು ಯಾವ್ಯಾವಿದೆ, ಮತ್ತೆ ಈ ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನುವಾಗ ಆ ಜನರು ಯಾವ ರೀತಿಯಲ್ಲಿ ವರ್ತಿಸ್ತಾರೆ, ಅವರ ಒಂದು ಆಲೋಚನೆಗಳು ಯಾವ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ವೀಕ್ಷಕರೇ, ನಿಮ್ಮ ಕುಟುಂಬಗಳಲ್ಲಾಗಿರ್ಬಹುದು, ಸಮಾಜದಲ್ಲಿ ನೀವು ಓಡಾಡುವಂತಹ ಜಾಗದಲ್ಲಿ ನೀವು ಬಸ್ಸಲ್ಲಿ ಓಡಾಡ್ತಾ ಇರ್ತೀರಾ, ಪಕ್ಕದಲ್ಲಿ ಯಾರೋ ಒಬ್ರು ಬಹಳ ನೋವಿನಿಂದ ಕೂತಿರ್ತಾರೆ, ಅವ್ರ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅದನ್ನ ನೀವು ಅವರ ಮಾತನ್ನ ಕೇಳಿಸ್ಕೊಳ್ಬೇಕು ಅಂತ ಅಲ್ಲ, ಈ ರೀತಿಯಾದಂತ ಒಂದು ವಿಷಯಗಳು ನಿಮ್ಮ ಕಿವಿಗ್ ಬಿದ್ರೆ ಆ ವ್ಯಕ್ತಿ ಅವ್ರು ಯಾರೇ ಆಗಿರ್ಬೋದು, ಅಪರಿಚಿತರು, ಆದ್ರೆ ನೀವು ಹಿಂದೆ ಮುಂದೆ ನೋಡದೆ ದಯವಿಟ್ಟು ಅವರನ್ನ ಸಂತೈಸುವಂತಹ ಒಂದು ಮಾತು, ಆ ಕ್ಷಣದಲ್ಲಿ ಅವ್ರಿಗೆ ಪ್ರೀತಿಯ ಮಾತು ಹೇಳಿದ್ರೆ ಸಾಕು, ಅವ್ರು ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಪ್ರಾಣ ಬಹಳ ಮುಖ್ಯ. ದೇವ್ರು ನಮಗೆ ಉಸಿರು ಕೊಟ್ಟಿದ್ದಾನೆ, ಆ ಉಸಿರನ್ನ ಉಳಿಸ್ಕೊಳ್ಳುವಂಥದ್ದು ನಮ್ ಕೈನಲ್ಲಿದೆ, ಅದನ್ನ ತೆಗಿಲಿಕ್ಕೆ ದೇವ್ರು ನಮಗೆ ಅಧಿಕಾರ ಕೊಟ್ಟಿಲ್ಲ. ಹಾಗಾಗಿ ವೀಕ್ಷಕರೇ, ಈ ಒಂದು ಪರಿಸ್ಥಿತಿಯಿಂದ ನಿಮ್ಮ ಮನೇಲಿರುವಂತಹ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರುಗಳಾಗಿರ್ಬೋದು, ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಗಳು ಕಂಡು ಬಂದ್ರೆ
ದಯಮಾಡಿ ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಏನಂತ ಹೇಳಿದ್ರೆ, ಅಂತಹ ಜನರೊಟ್ಟಿಗೆ ನೀವು ಪ್ರೀತಿಯಾದಂತ ಒಂದು ಮಾತನಾಡಿದ್ರೆ ಸಾಕು, ಆ ಕ್ಷಣದಲ್ಲಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅವ್ರನ್ನ ಈ ಒಂದು ಪರಿಸ್ಥಿತಿಯಿಂದ ಹೊರತರ್ಲಿಕ್ಕೆ ಸಾಧ್ಯತೆ ಇದೆ. 3ನೇ ಪ್ರಶ್ನೆಗೆ ಹೋಗೋಣ. ಆತ್ಮಹತ್ಯೆ ಬಗ್ಗೆ ಯಾರನ್ನಾದ್ರೆ ಕೇಳೋದಾದ್ರೆ, ಈಗ ನಾವ್ ಯಾರ ಹತ್ರನಾದ್ರೂ ಮಾತಾಡ್ತಾ ಇರ್ತೀವಿ. ಟ್ರೀಟ್ಮೆಂಟ್ ಬಗ್ಗೆ ನಾನು ಹೇಳ್ತಿಲ್ಲ, ಅದಷ್ಟೇ ವಾರ್ನಿಂಗ್ ಸೈನ್ಸ್ ಬಗ್ಗೆ ಅಷ್ಟೇ ಹೇಳ್ದೆ. ಅದು ನೆಕ್ಸ್ಟ್ ನಾನು ಈಗ ಪ್ರಶ್ನೆಗೆ ನಾನು ಅದನ್ನ ಬರ್ತಾ ಇದ್ದೀನಿ. ಏನಂದ್ರೆ ಇವಾಗ ಆತ್ಮಹತ್ಯೆ ಬಗ್ಗೆ ನಾವ್ ಯಾರ ಹತ್ರನಾದ್ರೂ ಮಾತಾಡ್ತಾ ಇವಿ, ಕ್ಯಾಶುಯಲ್ ಆಗಿ ನಾವು ಮಾತಾಡ್ತಾ ಇರ್ತೀವಿ. ಏನೋ ನಮ್ ಕಾನ್ವರ್ಸೇಷನ್ ಅಲ್ಲಿ ಆತ್ಮಹತ್ಯೆ ಬಗ್ಗೆ ಅನ್ನೋ ಅದೊಂದೇನೋ ಟಾಪಿಕ್ ಬಂದ್ಬಿಡ್ತು. ಸೊ ಈಗ ನಾವು ಮಾತಾಡ್ಬೇಕಾದ್ರೆ ಆ ವ್ಯಕ್ತಿ ಯಾವ ರೀತಿಯಾದಂತ ಒಂದು ಮನಸ್ಥಿತಿ ಇದೆ ಅಂತ ನಮಗ್ ಗೊತ್ತಿರಲ್ಲ. ಯಾರಿಗ್ ಗೊತ್ತು, ಆ ವ್ಯಕ್ತಿ ಮುಂಚೆ ಏನಾದ್ರೂ ಯೋಚನೆ ಮಾಡ್ಬಿಟ್ಟಿದ್ರೋ ಏನೋ, ಅದು ಕೂಡ ಇರ್ಬೋದು. ಆದ್ರೆ ಈ ಒಂದು ವಿಚಾರಗಳನ್ನ ಅವ್ರ ತಲೆಯಲ್ಲಿ ತುಂಬುವಂತಹ ಒಂದು ಕಾರ್ಯ ನಾವು ಮಾಡ್ತಾ ಇದ್ದೇವ, ಅಥವಾ ಗಮನ ಸೆಳೆಯುವಂತಹ ಒಂದು ವಿಚಾರ ಈಗಿನ ಜನರಲ್ಲಿ ಅದು ಇದೆಯಾ? ಗಮನ ಸೆಳೆಯೋದಿಕ್ಕೆ ಮನೆಯಲ್ಲಿ ಆಗಿರ್ಬೋದು, ಕೆಲಸ ಮಾಡೋ ಸ್ಥಳದಲ್ಲಿ ಆಗಿರ್ಬೋದು, ಅಥವಾ ಯಾರಾದ್ರೂ ಏನಾದ್ರೂ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಈ ವರ್ಡ್ ನ ಯೂಸ್ ಮಾಡ್ತಾರೆ. ನಾನ್ ಸತ್ರೇನೆ ನಿನಗ್ ಗೊತ್ತು, ನಾನ್ ಈ ತರ ಮಾಡ್ಕೊಂಡ್ಬಿಡ್ತೀನಿ, ನಿನ್ ಹೆಸರನ್ನ ಪೇಪರ್ ಬರ್ದು ಹಾಕ್ತೀನಿ ಅಂತ ಹೇಳಿ. ಸೊ ಇದಕ್ ನೀವೇನ್ ಹೇಳ್ತೀರ ಮೇಡಮ್? ಆಕ್ಚುಲಿ ಈಗ ಯಾರಾದ್ರೂ ನಾವು ಸ್ಯೂಸೈಡ್ ಮಾಡ್ಕೊಳ್ಳೋ ನಿನಗೆ ಇಂಟೆನ್ಷನ್ ಇದೆಯಾ ಅಥವಾ ಆ ತರದ್ದು ಏನಾದ್ರು ಐಡಿಯಾಸ್ ಇದೆಯಾ ಅಂತ ಯಾರಿಗಾದ್ರೂ ಡೈರೆಕ್ಟ್ ಆಗಿ ಕೇಳೋದು ಕಷ್ಟದ ಪ್ರಶ್ನೆ. ಸೊ ಅಥವಾ ನಾವು ಅನ್ಸುತ್ತೆ ನಮ್ಗೆ, ಈಗ ನಮ್ಗೆ ಗೊತ್ತಿರುತ್ತೆ ಅವ್ರಿಗೆ ಏನೋ ಕಷ್ಟಗಳ ಇದೆ, ಅವ್ರಿಗೆ ಟೆನ್ಷನ್ ಇದೆ, ಕೇಳ್ಬಹುದಾ ನಾವು, ಇಲ್ಲ ನಾವು ಕೇಳೋದ್ರಿಂದ ಅಪ್ಪಿ ಅವ್ರಿಗೆ ಐಡಿಯಾ ಬಂದ್ಬಿಟ್ರೆ ಅನ್ನೋ ಭಯ ಇರುತ್ತೆ. ಆಕ್ಚುಲಿ ನಾವು ಕೇಳೋದ್ರಿಂದ ಅವರು ಅದನ್ನ ಆತ್ಮಹತ್ಯೆ ಪ್ರಯತ್ನ ಪಡಲ್ಲ. ನಾವು ಆ ವಿಷಯ ಅಥವಾ ಆ ಟಾಪಿಕ್ ಮಾತಾಡೋದ್ರಿಂದ ನಾವು ಒಂದು ಜೀವ ಏನ್ ಮಾಡ್ಬೋದು, ಉಳಿಸಬಹುದು. ಯಾಕೆಂದ್ರೆ ಅವರು ನಮ್ ಬಗ್ಗೆ ಯಾರಾದ್ರೂ ಕೇರ್ ಮಾಡಕ್ಕೆ ಒಬ್ರು ಇದಾರಲ್ಲ, ನಮ್ ಬಗ್ಗೆ ಯೋಚಿಸ್ತಾರಲ್ಲ ಅಂತ ಅವ್ರಿಗೆ ಆಕ್ಚುಲಿ ಅದೊಂದು ರಿಲೀಫ್ ಸಿಗುತ್ತೆ. ಆಕ್ಚುಲಿ ಕನ್ವರ್ಸೇಷನ್ ಇಸ್ ಇಂಪಾರ್ಟೆಂಟ್. ನಾವು ಜಸ್ಟ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಹೇಳ್ಕೊತಾರೆ ಏನಿದೆ, ಅದರ್ವೈಸ್ ಅವ್ರು ಹೇಳ್ಕೊಳ್ಳೋದಿಲ್ಲ. ಇಂಪಾರ್ಟೆಂಟ್ ಟು ಸ್ಟಾರ್ಟ್ ದ ಕನ್ವರ್ಸೇಷನ್. ನಮ್ಗೆ ನಿನ್ಗೆ ಸಾಯೋ ಅನಿಸ್ತಾ ಇದೆಯಾ, ಸಾಯ್ಬೇಕು ಅಂತ, ನೀನ್ ಆತ್ಮಹತ್ಯೆ ಮಾಡ್ಕೊಳಕ್ ಏನಾದ್ರು ಟ್ರೈ ಮಾಡ್ತಾ ಇದೆಯಾ? ಡೈರೆಕ್ಟ್ ಆಗಿ ಕೇಳಕ್ ಆಗಲ್ಲ, ಅದು ತುಂಬಾ ಡಿಫಿಕಲ್ಟ್. ಅವ್ರು ಕೇಳ್ಬೋದು, ಯಾಕೆ ಇತ್ತೀಚೆಗೆ ತುಂಬಾ ಸಪ್ಪೆ ಇದ್ದಿ, ತುಂಬಾ ಸ್ಯಾಡ್ ಆಗಿ, ಏನಾಗ್ತಾ ಇದೆ, ಹೌ ಸಿಂಪಲ್ ಕ್ವಶನ್ ಲೈಕ್ ಹೌ ಆರ್ ಯು, ಹೇಗ್ ನಡೀತಾ ಇದೆ, ಈ ತರದ್ದು ಕ್ವೆಶನ್ಸ್ ಅನ್ನ ಸ್ಪೆಷಲಿ ಕ್ಲೋಸ್ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರೆ ಅವ್ರು ಓಪನ್ ಅಪ್ ಆಗ್ತಾರೆ. ಹೌದು, ನಂಗೆ ಈಗ ಈ ತರ ಆಗ್ತಾ ಇದೆ. ಸೊ ಇದರಿಂದ ನಾವೊಬ್ರ ಜೀವವನ್ನ ಉಳಿಸಬಹುದೇ ಹೊರತು ಇದು ಅವ್ರ ತಲೆಯಲ್ಲಿ ಐಡಿಯಾ ಕೊಟ್ಟ ಹಾಗೆ ಆಗೋದಿಲ್ಲ. ಓಕೆ, ಸರಿ ಸರಿ. ಹಾಗಿದ್ರೆ ಈಗ ಯಾರಾದ್ರೂ ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಬಹಳ ಒಂದು ಕಾಮನ್ ಆಗಿ ಯೂಸ್ ಮಾಡುವಂತಹ ವಸ್ತುಗಳು ಏನಿರ್ಬೋದು ಅದರಿಂದ ಜೀವ ಹೋಗುತ್ತೆ ಅಂತ ಹೇಳೋದಾದ್ರೆ? ಈಗ ಮರ್ಡರ್ ಮಾತ್ರ ಅಲ್ಲ, ಈಗ ಚಾಕು ಹಾಕೋದಾಗ್ಲಿ ಅಥವಾ ಕೊಂದು ಹಾಕುವಂಥದ್ದು ಅದೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಆತ್ಮಹತ್ಯೆಯಲ್ಲಿ ಬಹಳ ಮುಖ್ಯವಾದಂತ ಒಂದು ಅಂದ್ರೆ ಇದನ್ನ ತಕೊಂಡಾಗ ಬೇಗ ಆ ವ್ಯಕ್ತಿ ಹೋಗ್ತಾನೆ, ಈ ವಿಚಾರ ಯಾಕಂದ್ರೆ ಜನರಿಗೆ ಜಾಸ್ತಿ ಯೂಸ್ ಮಾಡೋದು ಅಂದ್ರೆ ಹ್ಯಾಂಗ್ ಮಾಡ್ಕೋತಾರೆ, ನೇಣ್ ಹಾಕೊಳ್ಳೋದಾಗಿರ್ಬೋದು, ಮೆಡಿಕೇಶನ್ ತಗೊಳ್ಳೋದಾಗಿರ್ಬಹುದು, ಮನೆಯಲ್ಲಿ ಇರುತ್ತೆ. ಈಗ ಕೆಲವು ರೋಗಗಳಿಗೆ ಅಂದ್ರೆ ಡೈಲಿ ತಗೊಳ್ಳೋ ಟ್ಯಾಬ್ಲೆಟ್ಸ್ ಇರುತ್ತೆ ಮನೇಲಿ, ಯಾರ್ದಾದ್ರೂ ಇದಿರಬಹುದು, ಅದು ಅವರು ತಗೋಬಹುದು. ಪಾಯ್ಸನ್ಸ್ ಸಿಗದೆ ಇರಬಹುದು, ಬಟ್ ಆಸಿಡ್ಸ್ ಇರಬಹುದು. ಈಗ ಕೆಲವೊಂದು ಅದೆಲ್ಲ ಸಿಗೋದು ಕಡಿಮೆ ಆಗಿದೆ, ಬಟ್ ಆ ತರದವ್ರು ತಗೋಬಹುದು. ಮೆಡಿಕೇಶನ್ ಲಾರ್ಜ್ ಡೋಸಸ್ ಅಲ್ಲಿ ತಗೋಬಹುದು. ಇವೆಲ್ಲ ಯೂಸ್ ಮಾಡ್ಕೊಂಡು ಅವರು ಮಾಡಬಹುದು. ಅದೊಂದು ಬಿಟ್ಟು ಈಗ ಟ್ರೈನ್ ಮಧ್ಯದಲ್ಲಿ ಹೋಗಿ ಸಹ ಸಾಯ್ತಾರೆ. ಓಕೆ, ಬಟ್ ಇದಕ್ಕೆ ಈ ರೀತಿಯಾದಂತ ಒಂದು ಪರಿಸ್ಥಿತಿಗೆ ಅಂದ್ರೆ ಯಾರು ಆತ್ಮಹತ್ಯೆ ಮಾಡ್ಕೊಂಡು ಅದರಿಂದ ಹೊರಗ್ ಬಂದಿರ್ತಾರೆ ಅಲ್ವಾ, ಅವ್ರ ಲೈಫ್ ಏನೋ ಬೈ ಚಾನ್ಸ್ ಅವ್ರಿಗೆ ಅವರು ಆ ಒಂದು ಇದರಿಂದ ತಪ್ಪಿಸ್ಕೊಂಡ್ ಬರ್ತಾರೆ. ಸೊ ಅಂತವ್ರಿಗೆ ಯಾವ ರೀತಿಯಾದಂತ ಒಂದು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯತೆ ಇದೆ? ಅವ್ರಿಗೆ ಯಾವ ರೀತಿಯಾದಂತ ಟ್ರೀಟ್ಮೆಂಟ್ ಕೊಡ್ಬೋದು? ಸೊ ಈ ಸ್ಯೂಸೈಡ್ ಸರ್ವೈವರ್ಸ್ಗೆ ಬೆಸ್ಟ್ ಥಿಂಗ್ ವಿ ಕ್ಯಾನ್ ಡೂ ಇಸ್ ವಿ ಹ್ಯಾವ್ ಟು ಸ್ಟಾರ್ಟ್ ದಿ ಕನ್ವರ್ಸೇಷನ್ ಅಂಡ್ ವಿ ಶುಡ್ ಟೇಕ್ ದಮ್ ಟು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್. ಯಾಕೆಂದ್ರೆ ಅವರು ಇವರ ಏನು ಕಾರಣಗಳು, ಅಥವಾ ಅಂದ್ರೆ ಇವ್ರಿಗೆ ಡಿಪ್ರೆಷನ್ ಸಿಂಪ್ಟಮ್ಸ್ ಏನಿರುತ್ತೆ, ಸ್ಟ್ರೆಸ್ ಸಿಂಪ್ಟಮ್ಸ್, ಅದನ್ನ ರಿವ್ಯೂ ಮಾಡಕ್ಕೆ ಅವ್ರಿಗೆ ಬೆಸ್ಟ್ ಹೆಲ್ಪ್ ಮಾಡೋದು ಅಂದ್ರೆ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್. ಸೊ ಅವರನ್ನು ಕರ್ಕೊಂಡು ಹೋಗೋದು
ಉತ್ತಮ. ಅದೇ ಫಸ್ಟ್ ಥಿಂಗ್ ನಾವು ಮಾಡ್ಬೋದು. ಫಸ್ಟ್ ಏನ್ ಮಾಡ್ಬೇಕು, Okay. ಅಂಡರ್ಲೈನ್ ಕಾಸ್, ಇವ್ರಿಗೆ ಯಾಕೆ ಸೂಸೈಡಲ್ ಥಾಟ್ಸ್ ಬರ್ತಾ ಇದೆ, ಸೂಸೈಡಲ್ ಐಡಿಯೇಷನ್ ಯಾಕಿದೆ ಇವ್ರಿಗೆ ಅನ್ನೋದನ್ನ ಟ್ರೀಟ್ ಮಾಡ್ಬೇಕು. ಡಿಪ್ರೆಷನ್ ಇದ್ರೆ ನಾವು ಫಸ್ಟ್ ಡಿಪ್ರೆಷನ್ ಅನ್ನ ಟ್ರೀಟ್ ಮಾಡ್ಬೇಕು. ಮೆಡಿಸಿನ್ಸ್ ಇರ್ಬೋದು, ಥೆರಪೀಸ್ ಇಂದ ಇರಬಹುದು. ಅದನ್ನ ಟ್ರೀಟ್ ಮಾಡಿದ್ರೆ ಅವ್ರಿಗೆ ಸೂಸೈಡಲ್ ಥಾಟ್ಸ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಸೊ ಅಂಡರ್ಲೈನ್ ಕಾಸ್ ಏನಿದೆ ಅದನ್ನ ಟ್ರೀಟ್ ಮಾಡ್ಬೇಕು. ವಿ ಶುಡ್ ಪ್ಲಾನ್ ಸೇಫ್ಟಿ. ಇವ್ರಿಗೆ ಒಂದ್ಸರಿ ಅಟೆಂಪ್ಟ್ ಮಾಡಿದ್ದಾರೆ, ನೆಕ್ಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೇಫ್ಟಿ ಪ್ಲಾನ್ ಮಾಡ್ಬೇಕು. ಸೇಫ್ಟಿ ಅಂದ್ರೆ ಯಾವಾಗ್ಲೂ ಯಾರಾದ್ರೂ ಒಬ್ರು ಅಕಂಪನಿ ಮಾಡ್ಬೇಕು. ಇವೆಲ್ಲ ಏನ್ ಲೀಥಲ್ ಐಟಮ್ಸ್ ಇರುತ್ತಲ್ಲ, ರೋಪ್ ಆಗಿರ್ಬೋದು, ಲಾರ್ಜ್ ಇದು ಏನ್ ಮೆಡಿಸಿನ್ಸ್ ಇರಬಹುದು, ಪಾಯ್ಸನ್, ಅದನ್ನೆಲ್ಲ ಅವ್ರಿಗೆ ಸಿಗದೆ ತರ ಇಡ್ಬೇಕು. ಯಾವಾಗ ಅವ್ರನ್ನ ಅಕಂಪನಿ ಮಾಡ್ಬೇಕು. ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ನಾವು ಸ್ಟಾರ್ಟಿಂಗ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಅಥವಾ ಕೆಲವು ದಿನ ಆದ್ಮೇಲೆ ಏನಾಗುತ್ತೆ, ಓಕೆ ಬಿಟ್ಬಿಡ್ತೀವಿ. ಬಟ್ ಫಾಲೋ ಅಪ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ದಿನ ಆದ್ಮೇಲೆ, ಸ್ವಲ್ಪ ದಿನ ಜೊತೆಲಿ ಇರ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ. ಸೊ ಆಮೇಲೆ ಆದ್ರೂ ಅಟ್ ಲೀಸ್ಟ್ ಫಾಲೋ ಅಪ್ ಮಾಡ್ಬೇಕು, ಫೋನ್ ಮಾಡಿ ಆದ್ರೂ ಕೇಳ್ಬೇಕು ಏನಾಗ್ತಾ ಇದೆ. ಫಾಲೋ ಅಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಯಾರು ಈ ತರ ಟಫ್ ಟೈಮ್ ಅಲ್ಲಿ ಅಂಡರ್ಗೋ ಆಗ್ತಾ ಇರ್ತಾರೆ ಅವ್ರಿಗೆ ಸ್ಕ್ರೀನಿಂಗ್, ಲೈಕ್ PHCL ಆಗಿದಿರಬಹುದು, ಕಾಲೇಜಸ್ ಅಲ್ಲಿ ಆದ್ರೆ ಟೀಚರ್ಸ್ ಆಗಿದಿರಬಹುದು, ಕೌನ್ಸಿಲರ್ಸ್ ಆಗಿರಬಹುದು, ಈಗ ಡಿಸಾಸ್ಟರ್ ಝೋನ್ ಅಲ್ಲಿ ಆದ್ರೆ ಅಲ್ಲಿ ಕೆಲಸ ಮಾಡುವಂತವ್ರು ಆಗಿರ್ಬೋದು. ಒಂದು ಸಿಂಪಲ್ ಏನ್ ಸೂಸೈಡಲ್ ಸ್ಕ್ರೀನಿಂಗ್ ಮಾಡ್ಬೇಕು, ಇವ್ರಿಗೆ ಈ ತರ ಥಾಟ್ಸ್ ಇದೆಯಾ ಅಂತ, ಅದನ್ನ ಪ್ರಿವೆಂಟ್ ಮಾಡ್ಬೇಕು. ಅದರಿಂದ ಒಳ್ಳೆ ಕೋಪಿಂಗ್ ಮೆಕ್ಯಾನಿಸಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರೆಸ್ ಅನ್ನ ಅಥವಾ ಸಿಚುವೇಶನ್ ಅನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಲೈಕ್ ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದಿರ್ಬೋದು, ಸಂಗೀತ ಕೇಳೋದು, ಎಕ್ಸರ್ಸೈಸ್ ಮಾಡೋದು, ಒಳ್ಳೆ ಊಟ ಮಾಡೋದು, ಒಳ್ಳೆ ನಿದ್ದೆ ಮಾಡೋದು, ಅಥವಾ ಏನಾಗ್ತಾ ಇದೆ ಹೇಳ್ಕೊಳ್ಳೋದು. ಇದು ಒಳ್ಳೆ ಕೋಪಿಂಗ್ ಮೆಕ್ಯಾನಿಸಮ್ ಇದೆ. ಬ್ಯಾಡ್ ಕೋಪಿಂಗ್ ಮೆಕ್ಯಾನಿಸಮ್ ಅಂದ್ರೆ ಈಗ ಮತ್ತೆ ಕುಡಿಯೋದ್ ಸ್ಟಾರ್ಟ್ ಮಾಡೋದು, ಆಲ್ಕೋಹಾಲ್ ಅಬ್ಯೂಸ್, ಅದು ಬ್ಯಾಡ್ ಕೋಪಿಂಗ್ ಮೆಕ್ಯಾನಿಸಮ್. ಓಕೆ, ಅಬ್ನಾರ್ಮಲ್ ಕೋಪಿಂಗ್, ಏನು ನಾರ್ಮಲ್ ಕೋಪಿಂಗ್ ಮೆಕ್ಯಾನಿಸಮ್ಸ್ ಇರುತ್ತೆ, ಈ ತರದನ್ನ ಅವ್ರು ಆಪ್ಟ್ ಮಾಡ್ತಾರೆ. ಓಕೆ, ಅಂದ್ರೆ ಒಬ್ಬ ವ್ಯಕ್ತಿಯನ್ನ, ಈ ರೀತಿಯಾದಂತಹ ಒಂದು ಸಮಸ್ಯೆ ಅಥವಾ ಆಲೋಚನೆಗಳು ಬಂದಂತಹ ವ್ಯಕ್ತಿಯನ್ನ, ಅಥವಾ ಈ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆತ ಅದರಿಂದ ಹೊರಗೆ ಬಂದಿರುವಂತಹ ವ್ಯಕ್ತಿಗಳನ್ನ ನಾವು ಅವ್ರ ಮನಸ್ಸನ್ನ ಸ್ವಲ್ಪ ಬ್ಯುಸಿಯಾಗಿಟ್ರೆ ಬಹಳ ಒಳ್ಳೇದು ಅಲ್ವಾ? ಯಾಕೆಂದ್ರೆ ಅವ್ರು ಬ್ಯುಸಿಯಾಗಿದ್ದಾಗ ಈ ರೀತಿಯಾದಂತ ಒಂದು ಆಲೋಚನೆಗಳು ಅವ್ರ ಮನಸ್ಸಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ವೀಕ್ಷಕರೇ, ಇವಾಗ ಕೇಳಿದ್ರಿ ಅಲ್ವಾ, ಯಾರಾದ್ರೂ ಈ ರೀತಿಯಾದಂತಹ ಒಂದು ಸಮಸ್ಯೆಯಲ್ಲಿ ಇದ್ರೆ ಅವ್ರನ್ನ ಹೊರತರ್ಲಿಕ್ಕೆ ನಾನ್ ಮೊದ್ಲೇ ಹೇಳ್ದೆ, ಅವರೊಟ್ಟಿಗೆ ಪ್ರೀತಿಯಾದಂತ ಒಂದು ಮಾತನ್ನ ಆಡ್ರಿ ಅಂತ ಹೇಳಿ. ಈಗ ಈ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಿಕ್ಕೆ ಹೋಗಿ ಏನೋ ಒಂದು ಅಕಸ್ಮಾತ್ತಾಗಿ ಅವರು ತಮ್ಮ ಜೀವಿತವನ್ನ ಕಳೆದುಕೊಳ್ಳಿಕ್ಕೆ ಸಾಧ್ಯತೆ ಆಗೋದೇ ಇಲ್ಲ, ಬದುಕ್ ಬಿಡ್ತಾರೆ. ಅಂತವರು ಏನಾದ್ರೂ ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಸ್ನೇಹಿತರುಗಳೇ ಆಗಿರ್ಬೋದು, ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ, ಅಥವಾ ನೀವ್ ಯಾರಾದ್ರೂ ಮಾತನಾಡುವಂತ ವಿಷಯಗಳನ್ನ ನಿಮ್ಮ ಕಿವಿಗ್ ಬಿದ್ರೆ, ಅಂತವ್ರಿಗೆ ನೀವ್ ಹೇಳುವಂತ ಮಾತು ಏನು ಅಂತಂದ್ರೆ, ಮೊದ್ಲು ಅವ್ರನ್ನ ಒಳ್ಳೆ ಒಂದು ಅವರ ಮನಸ್ಸನ್ನ ಫುಲ್ ಬ್ಯುಸಿಯಾಗಿ ಇಡೋದಕ್ಕೆ ಪ್ರಯತ್ನ ಮಾಡ್ರಿ. ಅವರಿಗೆ ಒಳ್ಳೊಳ್ಳೆ ಆಲೋಚನೆಗಳನ್ನ ನೀವು ಕೊಡ್ರಿ. ಮತ್ತೆ ಈಗ ಹೇಳಿದ್ರು, ಮೇಡಮ್ ಅವ್ರು ಹೇಳಿದ್ರಲ್ವಾ, ನೀವು ಕೇಳಿಸ್ಕೊಂಡಿದೀರಾ, ಒಳ್ಳೆ ಆಹಾರನ ನೀವು ಸೇವನೆ ಮಾಡ್ಬೇಕು. ಮತ್ತೆ ನೀವ್ ಹೋಗಿ ಜಿಮ್ಮಿಗೆ ಹೋಗ್ಬೋದು, ಎಕ್ಸರ್ಸೈಸ್ ಮಾಡ್ಬೋದು. ಅವಾಗ ನಿಮ್ ಮೆಂಟಲಿ ಒಂಥರ ಫ್ರೀ ಆಗಿರ್ತೀರಾ. ಧ್ಯಾನಗಳನ್ನ ನೀವು ಮಾಡ್ಬೋದು, ಪುಸ್ತಕಗಳನ್ನ ನೀವು ಓದ್ಬೋದು. ಮತ್ತೆ ನಿಮ್ಗೆ ಏನ್ ಇಷ್ಟ ಇದೆಯೋ ಅದನ್ನ ನೀವು ಮಾಡ್ತಾ ಹೋಗ್ರಿ. ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಅದು ಇಷ್ಟದ ಕೆಲಸ ಅಲ್ವೇ ಅಲ್ಲ ಅಲ್ವಾ? ಇದು ಆತ್ಮಹತ್ಯೆ ಯಾರು ಮಾಡ್ಕೊಂತಾರೆ ಗೊತ್ತುಂಟ ವೀಕ್ಷಕ್ರೆ? ಮೂರ್ಖರು ಮಾತ್ರ. ಮೂರ್ಖರು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನಮ್ ಕೈನಲ್ಲಿ ಏನು ಆಗದೆ ಇದ್ದಾಗ್ಲೇನೆ ನಾವ್ ಈ ಒಂದು ಕೆಲ್ಸಕ್ಕೆ ನಾವು ಬೀಳ್ತೀವಿ. ಕರೆಕ್ಟಾ? ಸೊ ಹಾಗಾಗಿ ನಾವು ಮೂರ್ಖರಲ್ಲ. ದೇವ್ರು ನಮಗೆ ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ. ನಮ್ಮ ಜೀವಿತವನ್ನ ಅದನ್ನ ಕಾಪಾಡ್ಕೊಳ್ಳುವಂಥದ್ದು ಅದು ನಮ್ಮ ಕರ್ತವ್ಯ. ಹಾಗಾಗಿ ಯಾವ ರೀತಿಯಾದಂತ ಈ ಒಂದು ಕೆಟ್ಟ ಆಲೋಚನೆ ನಿಮ್ಮ ಮನಸ್ಸಲ್ಲಿ ಬರದ ಹಾಗೆ ನೀವು ಅದನ್ನ ನೋಡ್ಕೊಳ್ಳುವಂಥದ್ದು ನಿಮ್ಮ ಕೈನಲ್ಲಿದೆ. ಒಳ್ಳೊಳ್ಳೆ ಪಿಕ್ಚರ್ಗಳನ್ನ ನೀವು ನೋಡ್ರಿ. ಯಾವ್ದಾವ್ದನ್ನು ನೋಡಿ ನಿಮ್ಮ ಮನಸ್ಸನ್ನ ಕೆಡಿಸ್ಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ನೀವು ಹೋಗ್ಬೇಡ್ರಿ. ಈ ಕಾರ್ಯಕ್ರಮವನ್ನ ಯವನಸ್ಥರು ಕೇಳಿಸ್ಕೊಳ್ತಾ ಇರೋದಾದ್ರೆ ಅವರಿಗೆ ಮೊದಲನೇ ಒಂದು ಮಾತು ಏನಂತಂದ್ರೆ, ದಯಮಾಡಿ ಸೋಷಿಯಲ್ ಮೀಡಿಯಾದಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸನ್ನ ಗಲಿಬಿಲಿಗೊಳಿಸ್ಲಿಕ್ಕೆ ನೀವು ಅದಕ್ಕೆ ಪ್ರಯತ್ನ ಮಾಡ್ಕೊಳ್ಬೇಡ್ರಿ. ನಿಮ್ಮ ಮನಸ್ಸನ್ನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಯಾಕಂದ್ರೆ
ನಿಮ್ಮ ತಂದೆ ತಾಯಿಗಳು ಬಹಳ ಪ್ರಯತ್ನ ಮಾಡಿರ್ತಾರೆ ನಿಮಗೆ ಓದಿಸ್ಲಿಕ್ಕೆ, ನಿಮ್ಮ ಒಂದು ಲೈಫ್ ಅನ್ನ ಕಾಪಾಡ್ಕೊಳ್ಳಿಕ್ಕೆ. ಅದಕ್ಕೆ ಅವ್ರು ಏನೇ ಹೇಳಲಿ ಅದನ್ನ ಪಾಸಿಟಿವ್ ಆಗಿ ನೀವು ತಗೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನ ಈ ಒಂದು ಕಾರ್ಯಕ್ರಮದ ಒಂದು ಕೊನೆ ಪ್ರಶ್ನೆಗೆ ನಾವು ಬರೋಣ. ಮಾನಸಿಕ ಆರೋಗ್ಯ ಕಾಳಜಿಯಿಂದ ನಾನು ಹೇಗೆ ಸಹಾಯ ಪಡೆಯಬಹುದು? ಕ್ಲಿನಿಕಲ್ ಪ್ರಯೋಗಗಳನ್ನ ಅದರ ಬಗ್ಗೆ ನಾನು ಹೇಗೆ ತಿಳಿದುಕೊಳ್ಬಹುದು ಮೇಡಮ್? ಈಗ ಮಾನಸಿಕ ಹೆಲ್ತ್ ನಾವು ಹೇಗೆ ಅವರು ಸಹಾಯ ಪಡಿಬಹುದಂದ್ರೆ, ಈಗ ನಾವು ನಾರ್ಮಲ್ ಆಗಿ ಏನಾದ್ರು ದೇಹಕ್ಕೆ ತೊಂದರೆ ಆದ್ರೆ, ಒಂದು ಹಲ್ಲು ನೋವು ಬಂದು ಹೊಟ್ಟೆ ನೋವು ಬಂದ್ರೆ ಡಾಕ್ಟರ್ ಹತ್ರ ಓಡಿ ಹೋಗ್ತೀವಿ. ಬಟ್ ಮೆಂಟಲ್ ಹೆಲ್ತ್ ಅಂದ್ರೆ ಮೇ ಬಿ ಸ್ಟಿಗ್ಮಾ ಇರಬಹುದು, ಜನರು ಟ್ರೀಟ್ ಮಾಡೋ ರೀತಿ ಬದಲಾಗ್ಬೇಕು. ಈಗ ಮಾನಸಿಕ ತೊಂದರೆಯಿಂದ ಜನ ಥಿಂಕ್ ಮಾಡ್ತಾರೆ ಎಲ್ಲ ಇದೆ, ಇವ್ರಿಗೇನ್ ಏನ್ ಕಡಿಮೆ ಆಗಿದೆ ಆತರ. ಅಥವಾ ಹೋಗ್ಲಿಕ್ಕೂ ಕೆಲವರು ಹಿಂದೆಟ್ ಹಾಕ್ತಾರೆ, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಹತ್ರ, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಲಿಕ್ಕೆ ಹಿಂದೆಟ್ ಹಾಕ್ತಾರೆ. ಇಲ್ಲ, ಈಗ ದೇಹಕ್ಕೆ ಸಂಬಂಧದ ರೋಗ ಬಂದಾಗ ಹೇಗೆ ಡಾಕ್ಟರ್ ಹತ್ರ ಹೋಗ್ತೀವೋ ಹಾಗೆ ಮನಸ್ಸಿಗೆ ಏನಾದ್ರೂ ತೊಂದರೆ ಆದಾಗ ಮನಸ್ಸಿಗೆ ಸಂಬಂಧಪಟ್ಟ ಹೋಗ್ಬೇಕು. ಯಾಕೆಂದ್ರೆ ಯಾರ್ ಎಕ್ಸ್ಪರ್ಟೈಸ್ ಇನ್ ದಾಟ್, ಅವ್ರಿಗೆ ಅರ್ಥ ಆಗುತ್ತೆ ಚೆನ್ನಾಗಿ. ಅವ್ರು ಡಯಾಗ್ನೋಸ್ ಮಾಡೋದಕ್ಕೆ, ನಮ್ಗೆ ಯಾಕೆ ಈ ತರ ಥಾಟ್ಸ್ ಬರ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಸೋದಕ್ಕೆ ಅವ್ರಿಗೆ ಸಾಧ್ಯ. ಸೊ ಆದ್ರಿಂದ ನಾವು ಈ ತರದ ಐಡಿಯಾಸ್ ಬಂದ್ರೆ ಏನ್ ಮಾಡ್ಬೇಕು, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಹತ್ರನೇ ಹೋಗ್ಬೇಕು. ಅದಕ್ಕೆ ತುಂಬಾ ಥೆರಪೀಸ್ ಇದೆ. ಅವ್ರು ನಮ್ಗೆ ಯಾಕೆ ಈ ತರ ಥಾಟ್ಸ್ ಬರ್ತಾ ಇರುತ್ತೆ, ಅಥವಾ ಈಗ ಡಿಪ್ರೆಷನ್ಗಾದ್ರೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಇದೆ. ಅಥವಾ ಅವ್ರಿಗೆ ಮೋಟಿವೇಶನ್ ಕೊಡೋದಕ್ಕೆ, ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಮ್ಮ ರಿಲೇಶನ್ಶಿಪ್ಸ್ ನ ಬೇರೆ ಬೇರೆ ವ್ಯೂಸ್ ಅಲ್ಲಿ ನೋಡ್ಲಿಕ್ಕೆ ಅವ್ರು ಸಹಾಯ ಮಾಡ್ತಾರೆ. ಈ ತರದ ನಾವು ಹೆಲ್ಪ್ ಅನ್ನ ಪಡ್ಕೋಬಹುದು. ಅವ್ರ ಹತ್ರ ಮಾತಾಡೋದು. ಏನಾದ್ರೂ ಹೆಲ್ಪ್ ಲೈನ್ ಅನ್ನುವಂಥದ್ದು ಏನಾದ್ರೂ ಇದೆಯಾ ಮೇಡಮ್? ಗವರ್ಮೆಂಟ್ ಆಫ್ ಕರ್ನಾಟಕ ಇಂದ ಟೆಲಿಮನಸ್ ಅಂತ ಒಂದು ಟೋಲ್ ಫ್ರೀ ನಂಬರ್ ಇದೆ. ಅದ್ರೊಟ್ಟಿಗೆ ನಮ್ದು ಸಹಾಯವಾಣಿ 104 ಸಹ ಅವರು ಯೂಸ್ ಮಾಡ್ಬೇಕು. ಇವ್ರು 24 ಅವರ್ ಅಸಿಸ್ಟೆನ್ಸ್ ಕೊಡ್ತಾರೆ. ಮತ್ತೆ ಇದು ಟೆಲಿಮನಸ್ ಏನಿದೆ, ಇದು 2 ಸೆಲ್ ಇದೆ, ಒಂದು ನಿಮ್ಹಾನ್ಸ್ ಮತ್ತೆ ಡಿಮ್ಹಾನ್ಸ್ ಅಲ್ಲಿ. ಅಲ್ಲಿ ಯಾರು ಪ್ರೊಫೆಷನಲ್ಸ್, ಈಗ ಇವ್ರಿಗೆ ಯಾರು ಸೂಸೈಡಲ್ ಥಾಟ್ಸ್ ಬರ್ತಾ ಇದೆ ಅಂದ್ರೆ, ಅವ್ರಿಗೆ ಹಂಗೆ ಅನಿಸ್ತಾ ಇದೆ ಅಂದ್ರೆ ಕಾಲ್ ಮಾಡಿದ್ರೆ, ಈಗ ಹಿಂದೆಟ್ ಹಾಕ್ತಾರಲ್ವಾ ಡಾಕ್ಟರ್ ಹತ್ರ ಹೋಗುವವರೆಗೂ, ಸೊ ಯಾರಿಗೂ ಗೊತ್ತಿದೆ ಕಾಲ್ ಮಾಡಿ ಅವ್ರ ಹತ್ರ ಸಲಹೆಗಳನ್ನ ಪಡ್ಕೊಳ್ಬೇಕು. ಟೆಲಿಮನಸ್ ಇದೆ, ಮತ್ತೆ ಸಹಾಯವಾಣಿ 104 ಇದೆ. ತುಂಬಾ NGOs ಸಹ ಕೌನ್ಸಿಲಿಂಗ್ ಮಾಡ್ತಾರೆ. ನಂಬರ್ಸ್ ಇದೆ, ಅವ್ರಿಗೆ ಸಹ ಕಾಲ್ ಮಾಡ್ಬೋದು. ಐ ಕಾಲ್ ಅಂತ ಒಂದಿದೆ, ಅವರು ಮೇಲ್ಸ್ ಕೌನ್ಸಿಲಿಂಗ್ ಕೊಡ್ತಾರೆ, ಲೈಕ್ ಡೈರೆಕ್ಟ್ ಕೌನ್ಸಿಲಿಂಗ್ ಕೊಡ್ತಾರೆ. ಬೆಂಗಳೂರಲ್ಲೇ ಸಹಾಯ ಅಂತಿದೆ, ಪರಿವರ್ತನ್ ಕೌನ್ಸಿಲಿಂಗ್ ಸರ್ವಿಸ್ ಅಂತ ಇದೆ. ಸೊ ಬೇರೆ ಬೇರೆ ಅವಕಾಶಗಳಿದೆ, ಅವ್ರು ಮಾತಾಡ್ಬೇಕು, ತೊಂದರೆಗಳನ್ನ ಹೇಳ್ಕೊಬೇಕು. ಅಂದ್ರೆ ನೀವೇನ್ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ, ಇದೆಲ್ಲ ನಮಗೆ ಒಂದು ಲಭ್ಯ ಇದೆ ಅಲ್ವಾ? ಈ ಒಂದು ಏನಂದ್ರೆ ನಮ್ ಕೈನಲ್ಲಿದೆ, ಅದನ್ನ ಉತ್ತಮವಾದ ರೀತಿಯಲ್ಲಿ ನಾವು ಅದನ್ನ ಯೂಸ್ ಮಾಡ್ಕೊಳ್ಬೇಕು, ಉಪಯೋಗ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ವೀಕ್ಷಕರೇ, ಈ ಒಂದು ದಿನದ ಕಾರ್ಯಕ್ರಮದಲ್ಲಿ ನಾವು ಆತ್ಮಹತ್ಯೆ ಬಗ್ಗೆ ಬಹಳವಾಗಿ ಕೇಳಿಸ್ಕೊಂಡ್ವಿ. ತುಂಬಾ ಭಯ ಕೊಡುವಂತಹ ಒಂದು ವಿಚಾರ ಇದು. ಹಾಗಾಗಿ ಈ ಒಂದು ವಿಚಾರವನ್ನ ನಾವು ಗಮನವಿಟ್ಟು ಅದನ್ನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋದ್ರೆ ಖಂಡಿತ ಒಳ್ಳೇದಾಗತ್ತೆ. ನಾವು ನಮ್ ಕೈನಲ್ಲಿ ಯಾವ ಕೆಲ್ಸ ಆಗಲ್ಲ ಅಂತ ಹೇಳಿ ಈ ಆತ್ಮಹತ್ಯೆ ಮಾಡ್ಕೊಳ್ಲಿಕ್ ಮಾತ್ರ ನಮಗ್ ಇದು ಸುಲಭವಾದಂತಹ ಒಂದು ನಾವ್ ಅದಕ್ಕೆ ಹೋಗ್ಬಿಡ್ತೀವಿ. ಹಾಗಾಗಿ ವೀಕ್ಷಕರೇ, ದಯಮಾಡಿ ನಿಮ್ಮಲ್ಲಿ ನಮ್ಮ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಈ ಒಂದು ಮೂರ್ಖತನವಾದಂತಹ ಒಂದು ಡಿಸಿಷನ್ ಅನ್ನ ನೀವು ತಗೊಳ್ಬೇಡ್ರಿ. ಮಕ್ಕಳು ಎಕ್ಸಾಮ್ ಅಲ್ಲಿ ಫೇಲ್ ಆದ್ರ ಪರವಾಗಿಲ್ಲ, ನೆಕ್ಸ್ಟ್ ಮತ್ತೆ ನಿಮಗೆ ಚಾನ್ಸ್ ಇದೆ, ಓದ್ಲಿಕ್ಕೆ, ಪರೀಕ್ಷೆ ಬರೀಲಿಕ್ಕೆ ನಿಮಗೆ ಚಾನ್ಸ್ ಇದೆ. ಹಾಗಾಗಿ ಆ ಒಂದು ಸಮಯನೇ ಲಾಸ್ಟ್ ಅಂತ ಹೇಳಿ ನೀವು ಏನಾದ್ರೂ ಅನ್ಕೊಂಡ್ರೆ ಅದು ಬಹಳ ಕಷ್ಟ. ಹಾಗಾಗಿ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಏನಾದ್ರು ಬೈದ್ರ, ಮಾರ್ಕ್ಸ್ ತೆಗಿಲಿಲ್ಲ ಇಷ್ಟೊಂದು ಅಂತ ಹೇಳಿ ನೀವ್ ಅದನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವ್ ಅವಾಗ ಹೇಳಿ, ಧೈರ್ಯವಾಗಿ ಹೇಳ್ಬೋದು, ನೆಕ್ಸ್ಟ್ ಟೈಮ್ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ಈ ಒಂದು ಆತ್ಮಹತ್ಯೆನೇ ಕಾರಣ ಅಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದೇ ಕೊನೆಯ ಒಂದು ರಿಸಲ್ಟ್ ಅಲ್ಲವೇ ಅಲ್ಲ. ಹಾಗಾಗಿ ನಿಮ್ಮ ಜೀವಿತಗಳನ್ನ ನಿಮ್ಮ ಕೈನಲ್ಲಿ ಬಹಳವಾಗಿ ರಕ್ಷಣೆಯಲ್ಲಿ ಸಂರಕ್ಷಿಸ್ತಾ ಅದನ್ನ ಕಾಪಾಡ್ಕೊಳ್ರಿ ಎಂಬುದಾಗಿ ಈ ಒಂದು ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ.
ಹಾಗಾಗಿ ವೀಕ್ಷಕರೇ, ಈ ದಿನದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮತಿ ರಶ್ಮಿ ವಿನ್ಸೆಂಟ್ ಪಾಟೀಲ್ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಈ ಸಾಂಕ್ನೂರ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಗದಗ್ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ವಿಶೇಷವಾದಂತಹ ಒಂದು ಮಾಹಿತಿಗಳನ್ನ ಅವರು ನೀಡಿದ್ದಾರೆ. ನಿಮ್ಮೆಲ್ಲರಿಗೆ ಇದು ಒಳ್ಳೆಯ ಒಂದು ರೀತಿಯಲ್ಲಿ ನಿಮಗೆ ಉಪಯೋಗ ಆಗಿದೆ ಅಂತ ಹೇಳಿ ನಾನು ನಂಬ್ತೇನೆ. ಈ ಕಾರ್ಯಕ್ರಮದಲ್ಲಿ ನಾವು ಕೊಟ್ಟಂತ ಮಾಹಿತಿಗಳು ನಿಮಗೆ ಅದು ಉಪಯೋಗ ಆಗಿ ಮುಂದೆ ನಿಮ್ಮಿಂದ ಅನೇಕರಿಗೆ ಅದು ಮುಂದುವರಲಿ ಅಂತ ಹೇಳಿ ನಮ್ಮ ಒಂದು ಆಶೆ ಆಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಶ್ರೀಮತಿ ರಶ್ಮಿ ವಿನ್ಸೆಂಟ್ ಪಾಟೀಲ್ ಅವರಿಗೆ ನಮ್ಮ ಒಂದು ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ನಾನು ತಿಳಿಸೋಳಾಗಿದ್ದಾನೆ. ಧನ್ಯವಾದಗಳು ಮೇಡಮ್.